ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಇವತ್ತು ಲೇಟ್ ಆಗೋಯ್ತು ಎದ್ದಿದ್ದು. ಸೊ ನೋಡಿ, ಅಮ್ಮ ಮಗ ಇಬ್ಬರ ಜೊತೆಲೇ ಎದ್ದಿದ್ದೀವಿ. ಅಲ್ಲಿ ಹೊರಗಡೆ ಅಮ್ಮ ಏನು ಮಾಡಿದಾರೋ ಏನು ಕತೆನೋ ನೋಡೋಣ ಬನ್ನಿ. ನಮ್ಮಮ್ಮ ನಾನಿಲ್ಲ ಅಂದರೆ ಡೈರೆಕ್ಟ್ ಕಿಚನಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಇವತ್ತೇನಾಗಿದೆ ಬನ್ನಿ ನೋಡೋಣ. ಎಸ್, ಏನಂದ್ರಿ? ನಮ್ಮಮ್ಮ ವರ್ಕಿಂಗ್ ಸೇರ್ಕೊಬಿಡ್ತಾ? ಇಲ್ಲಪ್ಪ, ನಾನು ಮಾಡಕ್ಕಲ್ಲ. ಇನ್ನೊಂದು ಸುಮಾರು ಗಂಟೆಲ್ಲ ಸುಮ್ಮನೆ ಏನೋ ಒಂದು ತಪ್ಪಿ ಒಂದೊಂದು ಮಾಡ್ತೀನಿ ಅಷ್ಟೇ. ಡ್ಯೂಟಿ ಜಾಯಿನ್ ಅದು ಹಂಗೆ ಅಮ್ಮ. ಡ್ಯೂಟಿ ಅನ್ನೋದು ಸೆಳೆತಾ? ಮಾಡೋರು ಮಧ್ಯ ಮಾಡೋರು ಎಷ್ಟು ದಿನ ಮಾಡ್ತಾರೆ? ನಂಗೆ ಸ್ಟ್ರಾಂಗ್ ಆಗಿ ಮಾಡವ, ಅದಕ್ಕೆ ಸ್ಟ್ರಾಂಗ್ ಆಗಿ ಮಾಡಿ. ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ. ಈಗೆದ್ದೆ, ಟೈಮ್ ಎಷ್ಟು? 7:15 ಆಗಿದೆ ಗೈಸ್. ಇವತ್ತು ನಮ್ಮ ಚಿಂಟು ಎದ್ದೋಳೋ ತನಕ ಅವನ ಜೊತೆನೇ ಇದೆ. ಇಷ್ಟು ದಿನ ಬೇಗ ಎದ್ಬಿಟ್ಟು ಬಂದುಬಿಡ್ತಾ ಇದ್ದೆ, 5 o'clockಗೆಲ್ಲ. 5, 6. 2 ಸ್ಟವ್ ಇಲ್ವಾ? ನಾನು ಹಂಗೆಲ್ಲ ಹಚ್ಚಲ್ಲ, ಅದು ಹಾಕ್ಬಿಟ್ಟು ಆಗಿರ್ತೀನಿ ಸುಮ್ಮನೆ. ಹಂಗೆಲ್ಲ ಇಲ್ಲಮ್ಮ, ಸ್ಟವ್ ಅಂತ ದೇವ್ರು ಕೊಟ್ಟಿದಂತಾನೆ 2. ಇದ್ರದ್ದು ತೆಗ್ದಾಕ್ತಿರತ್ತೆ ಎಲ್ಲ ಇಟ್ಟಾಗಿತ್ತು. ವಾಷಿಂಗ್ ಮಿಷಿನ್ ಅಂತ ಮಾಡ್ತಾ ಇತ್ತು. ಏನು ಮ್ಯಾಗಿದ್ರದ್ದು ಏನಪ್ಪ ಅಲ್ಲೇನಾಗಿದೆ? ಪಿಂಪಲ್ಲ ಕೆರ್ಕೋ. ಗೈಸ್, ಇವತ್ತು ನಮ್ಮ ಅಮ್ಮನೇ ಕಾಫಿ ಮಾಡಿಕೊಟ್ಟಿದ್ದಾರೆ. ಹಾಲು ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಗೈಸ್. ಈ ಹಸುಗಳು ಎಮ್ಮೆಗಳು ಬೇಡದೇ ಇರೋದೇನಾದ್ರು ತಿಂದರೆ ಆ್ಯಕ್ಚುಲಿ ಹಾಲು ವಾಸನೆ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಅಳಸ್ನೆಣ್ಣು ತಿಂದಿದ್ರು ಅಂತೂ ಹಾಲು ಕೆಟ್ಟದಾಗಿ ವಾಸನೆ ಇರುತ್ತೆ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಅಲ್ವಾ? ನಿಮಗೂ ಇದು ಫೀಲ್ ಆಗಿದೆಯಾ? ಗೈಸ್, ಬನ್ನಿ ತಿಂಡಿ ತಿನ್ನೋಣ. ಇವತ್ತು ನಮ್ಮನೆ ದೋಸೆ ಮತ್ತು ಚಪಾತಿ ಎರಡೂ. ಗೈಸ್, ನಮ್ಮಪ್ಪಗೆ ಹಾಲು, ಅರಿಶಿನ ಹಾಕಿರೋ ಹಾಲು ಕೊಡೋಣ ಬನ್ನಿ. ಅದು ನಮ್ಮ ಅಪ್ಪಂದು ಹಾಕೊಂಡಿದೀನಿ, ನನಗೆ ಗೊತ್ತಿಲ್ವಾ? ಈಗ ಹಾಕಂಗ್ ಕಟ್ಕತ್ತೀಯದ? ಅದು ಕಟ್ಕೊಳ್ಳೋದಲ್ಲ ಅದು. ಇಲ್ಲ ಏ ಸೋ ನಾನು ನಂಗನ್ ಬೇಡ. ಒಂದು ಬಟ್ಟೆ ಕಟ್ಕತ್ತೆ ಸುಮ್ಮನೆ. ಏ ಕ್ರೇಪ್ ಇದುವೆ. ಯಾರು ಹೇಳಿದ್ದು ಕ್ರೇಪ್ ಬ್ಯಾಂಡ್? ಅದು ಬಾಕ್ಸ್ ಒಳಗೆ ಏನೋ ಬೇರೆ ಹಾಕಿರೋದು. ಐಸಿನ ಡಬ್ಬದಾಗ ಅನ್ನೋದ ಎಳ್ಳಾಕಲ್ವಾ ಹಂಗೆಯ? ಅದು ಕಟ್ಟಬೇಡಿ. ಏ ಅಪ್ಪಾಜಿ, ಬ್ಯಾಂಡೇಜ್ ಬೇಡ ಬಜೆ. ಬ್ಯಾಂಡೇಜ್ ಒಂದು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ? ಯಾಕೆ ತಂದಿದ್ದ? ಅದು ಯಾರ್ದಾದ್ರು ತಲೆ ಹೊಡೆದೋದಾಗ ಗಾಯ ಆದಾಗ ಹಾಕೊಳ್ಳೋದು. ತೆಗಿಯಪ್ಪಾಜಿ ನಿಮ್ದು. ಗೈಸ್, ಚಿಂಟೋರ ಅಜ್ಜಿ ಲಾಸ್ಟ್ ಟೈಮ್ ಬಂದಾಗ ಸೀಗಡಿ ಕೊಟ್ಟಿದ್ರು ಅಲ್ಲ. ಸೊ ಬನ್ನಿ, ಇವತ್ತು ನಮ್ಮನೆ ಸೀಗಡಿ ಸಾರು ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ಬೇಡ, ಏನಾಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ ಕಾಯಿ. ಇವತ್ತು ಮಾಡಲೇಬೇಕು ಅಂದ್ಬಿಟ್ಟು ತಗೊಂಡಿದ್ದೀನಿ ಗೈಸ್. ಟೈಮೇ ಆಗಲ್ಲ. ಇದನ್ನೀಗ ಕ್ಲೀನ್ ಮಾಡಬೇಕು. ಮುಂದ್ಗಡೆ ಮೂತಿ ಎಲ್ಲ ಮುರಿಬೇಕು, ಹಿಂದ್ಗಡೆ ಬಾಲ ಎಲ್ಲ ಮುರಿಬೇಕು. ಬನ್ನಿ ಮುರಿಯೋಣ. ಅದು ಚೂರು ತೆಗಿ, ಜಾಸ್ತಿ ತೆಗಿಬೇಡಿ. ಸೊ ಇವಾಗ ಹೇಗೆ ಗೊತ್ತಾ ಕ್ಲೀನ್ ಮಾಡೋದು? ಇದೆಲ್ಲ ಏನಿದಲ್ಲ, ಇದೆಲ್ಲ ಕಾಲೆಲ್ಲ ತೆಗಿಬೇಕು. ಮುಂದಗಡೆ ನೋಡಿ ಮೂತಿ ತೆಗಿಬೇಕು, ಬಾಲ ತೆಗಿಬೇಕು. ಬನ್ನಿ ತೆಗಿ. ಅದನ್ನ ಬೇಡ ಸರ್ ಹಾಕ್ತೀರಾ? ಇನ್ನೇನು ಸರ್ ಮಾಡ್ತಾರೆ.
ಸಿಗಡಿ ಸಾರಿ ಸೆಪ್ರೇಟ್ ಮಾಡ್ತಾರೆ. ಹಂಗೆ ಬರೋಲ್ಲ ಕಣೋ, ಹಂಗೆ ಹಂಗೆ ಮಾಡ್ತಾರೆ. ಆಯ್ತು, ನೀನು ಹೆಂಗೋ ಮಾಡಿ. ಬೇಳೆ ಜೊತೆ ಹಾಕೋದು. ಸೊ ನೋಡಿ ಗೈಸ್ ತೆಗ್ದೆ. ಸುಮ್ಮನೆ ಪಲ್ಯ ಮಾಡಿದ್ರೆ ಆಯ್ತು. ಬೇಳೆ ಸಾರು ಚೆನ್ನಾಗಿರ್ತದೆ. ಸೊ ಗೈಸ್ ನೋಡಿ ಮಾಡಿದ್ರೆ ಚೆನ್ನಾಗದು. ತೆಗ್ದೆ. ಇಷ್ಟೇ. ಎಕ್ಸ್ಟ್ರಾಸ್ ಎಷ್ಟು ತುಂಬ ಹೋಗುತ್ತೆ ಎಕ್ಸ್ಟ್ರಾಸು, ಬನ್ನಿ ತೋರಿಸ್ತೀನಿ ಬೇರೆ ಒಂದು ತಟ್ಟದುವ ನೋಡಿ. ಅದು ಎಕ್ಸ್ಟ್ರಾಸ್ ಇಷ್ಟು ತೆಗ್ದಿದ್ದೀನಿ. ಇದು ಓಕೆ ಮಾಮ. ಬಾಲ ಸ್ವಲ್ಪ ತೆಗಿಬೇಕು. ಹೌದು, ನೀನೇ ಇದ್ದು ಹೋಗು. ಕಾಲ್ ಸರಿಲ್ಲ ನಿಮ್ಗೆ ಗೊತ್ತಿಲ್ವಾ? ನೀವು ಗಟ್ಟಿಮುಟ್ಟಾಗಿದ್ದೀರಾ. ನಿನ್ಗೇನಪ್ಪ ಅಂತದ್ದು? ನೀವು ಎತ್ತಿದ್ರೆ ಸಾಕು. ನಿನ್ಗೇನಪ್ಪ ಅಂತದ್ದು? ಎತ್ತದ ಮೇಲೆ ಏನು ಟೆನ್ಷನ್ ಇಲ್ಲ, ಆರಾಮಾಗಿ. ಗೈಸ್ ನಮ್ಮಪ್ಪ ಬಂದರು. ಇರೋ 4 ಕೂದಲುನ 2 ಕೂದಲು ಮಾಡಿಸ್ಕೊಂಡು ಬಂದಿದ್ದಾರೆ. ಇದೇ ನಿನ್ನ ಮಾತು. ನೋಡಿ ಗೈಸ್ ನಮ್ಮಮ್ಮ ಇನ್ನೊಂದು ಸೈಡ್ ಮಾಡಿಸ್ಬೇಕಾಯ್ತು. ಹೆಂಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವ್ರೆ. ಚೆನ್ನಾಗಿ ಮಾಡ್ಸವ್ರಂತೆ, ಹಸ್ಬೆಂಡ್ ಚೆನ್ನಾಗಿ ಕಾಣ್ತಾವ್ರಂತೆ. ದೇವ್ರೇ, ನನ್ನ ಮಗ ಕೊಡ್ತಾವ್. ಏನಪ್ಪ ಕೂದಲೇ ಇಲ್ಲ. ಹಿಂದ್ಗಡೆ ಫುಲ್ ಬಾಲ್ಟಿನೇ ಆಗೋಗೈತದ ಅಪ್ಪಾಜಿ, ಏನೂ ಇಲ್ಲ. ಯಾಕೆ ಏನ್ ಕಟ್ ಮಾಡ್ಸಕ್ ಹೋದ್ರೆ? ನನ್ ಚೆನ್ನಾಗೈತಪ್ಪ. ಫುಲ್ ಬಾಡ್ ಆಗೋಗ್ಬಿಟ್ರಿ. ಹಿಂದ್ಗಡೆ ಇಲ್ವೇ ಇಲ್ಲ ಕಣಪ್ಪಾಜಿ. ಗೈಸ್ ನೋಡಿ, ಡ್ರೈ ಪ್ರಾನ್ಸ್ ಒಣ ಶೆಟ್ಲಿದು ತಲೆ ಎಷ್ಟಿದೆ ಅಂತ. ಆಯ್ತಾ ಬಿಡ್ತಿ? ಅಷ್ಟೇ ವೇಸ್ಟ್ ಆಯ್ತದ್ದಿದೆಯಲ್ಲವ. ನೋಡಿ ಗೈಸ್ ಇಷ್ಟು ಸಿಕ್ತು. ತಗೊಳಮ್ಮ. ಅದಕ್ಕಷ್ಟು ವೇಸ್ಟ್. ಇದನ್ನು ಹೊರಗೆ ಹಾಕೋಣ. ಗೈಸ್ ನಮ್ಮ ಚಿಂಟುಗೆ ಕಾಲು ಉಳುಕಿದೆ, ಆದರೂ ಸಹ ನೋಡಿ ಆಟಾಡಕ್ಕೆ ಬಂದಿದ್ದಾನೆ. ನಮ್ಮ ಚಿಂಟು ನನ್ನ ಪಕ್ಕ ಕೂತಿದ್ರೆ ನಾನಂತೂ ಅವನನ್ನು ಮುದ್ದು ಮಾಡ್ತಾ ಇರ್ತೀನಿ, ಮುದ್ದು ಕೊಡ್ತಾ ಇರ್ತೀನಿ. ಜಾಸ್ತಿ ಹಾಕ್ಬೇಕು. ಅಮ್ಮ ಅದು ತುಂಬ ಜಾಸ್ತಿ ಆಯಿತು ಸಿಗಡಿ ಹಾಕಿರೋದು. ಗೈಸ್ ಬನ್ನಿ ಮುನ್ಸಿಪಲ್ ಆಫೀಸಿಗೆ ಹೋಗೋಣ. ಸ್ವಲ್ಪ ಟ್ಯಾಕ್ಸ್ ಕಟ್ಟೋದು ಎಲ್ಲ ಇತ್ತು, ಕಂದಾಯ ಏನಂತಾರೆ ಅದು ಗೈಸ್, ಅದೆಲ್ಲ ಇದೆ. ಸೊ ಮನೆದು ನೆನ್ನೆ ಕಟ್ಬಿಟ್ಟು ಬಂದೆ. ಇವಾಗ ಸೈಟ್ಗಳ್ದೆಲ್ಲ ತೆಗ್ದಿಟ್ಟಿದ್ದಾರೆ. ಸೊ ಅದನ್ನ ಹೋಗಿ ಕಟ್ಬಿಟ್ಟು ಬರೋಣ ಬನ್ನಿ. ನಮ್ಮಪ್ಪ ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾವ್ರೆ ಗೈಸ್. ಏನು ಸ್ಪೆಷಲ್ಲು? ಹಾಂ, ನಮ್ಮಪ್ಪ ಇವತ್ತು ತೋಟಕ್ಕೆ ಹೋಗಬೇಕಿತ್ತು. ಅಲ್ಲಿ ಮೇ ಬಿ ಎಳ್ನೀರು ವ್ಯಾಪಾರದವರು ಇವತ್ತು ಎಳ್ನೀರು ಕುಯ್ಕೊಂಡು ಹೋಗೋಕ್ಕೆ ಬರ್ತಾರೆ ಅನಿಸುತ್ತೆ. ಅದಕ್ಕೆ ಈ ಪೂಜೆ ಜೋರಾಗಿ ನಡೀತಾ ಇದೆ. ನನಗೆ ಇಲ್ಲಿ ಕೆಲಸ ಇತ್ತು. ನಾನು ಮುನ್ಸಿಪಲ್ ಆಫೀಸಿಗೆ ಹೋಗ್ಬಿಟ್ಟು ನಮ್ಮಪ್ಪ ಮಾಡಿಟ್ಟಿರೋ ಸೈಟ್ಗಳು ನಮಗೆ ಅಂತ, ಅದಕ್ಕೆ ಕಂದಾಯ ಕಟ್ಟೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮಪ್ಪಂಗೆ ಯಾಕೆ ಕಷ್ಟ ಕೊಡೋದು, ನಾನು ಇರುವಾಗ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಹಾಗೆಯೇ ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನನಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ ಔಟ್ಸೈಡ್ ಪ್ರಪಂಚದ್ದು ಗೈಸ್, ನಿಜ ಹೇಳ್ತೀನಿ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಪ್ರೀತಿ ಆಯಿತು ಅಂತ ಇದ್ಬಿಟ್ಟಿದ್ದೀನಿ. ನಾನು ಬೇರೊಬ್ಬರ ಬಗ್ಗೆ ನಾನು ಯೋಚನೆನೂ ಮಾಡೋಕ್ಕೋಗಲ್ಲ, ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಈ ಮುನ್ಸಿಪಲ್ ಆಫೀಸಲ್ಲಿ ಎಲ್ಲ ಫಾರ್ಮ್ಸ್ನ ತಕ್ಕೊಡ್ತಾರೆ, ನಾವು ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅದಕ್ಕೆ. ಅದನ್ನು ನಾವು ಬಂದುಬಿಟ್ಟು ಇಲ್ಲಿ ಬ್ಯಾಂಕಲ್ಲಿ ಪೇ ಮಾಡಬೇಕು ಚಲನ್ನ. ಸೊ ಆ ಚಲನ್ನ ನಾವೇ ಇಟ್ಕೋಬೇಕು. ಸೊ ಇಟ್ ಸೇಸ್ ದಟ್ ನಾವು ಕಟ್ಟಿದ್ದೀವಿ ಅಂತ. ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. ಇವಾಗ ಸ್ನಾನ ಮಾಡ್ಕೋಬೇಕು, ಅರ್ಜೆಂಟ್ ಎಲ್ಲ ಹೋಗಬೇಕು. ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೀನಿ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬರ್ತೀನಿ. ಗೈಸ್ ಸ್ನಾನ ಮಾಡ್ಕೊಂಡು ಬಂದೆ. ಸಿಂಪಲಾಗಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಇದು ಹಾಕ್ಕೊಂಡಿದ್ದೀನಿ. ಎಸ್ ಇವತ್ತು ನಮ್ಮಮ್ಮಂದು ಕಿಟ್ಟಿ ಪಾರ್ಟಿ ಇದೆ. ನಮ್ಮಮ್ಮ ಹೋಗೋ ಹಾಗಿಲ್ಲ ಅಲ್ಲ, ಸೊ ನಮ್ಮಮ್ಮನ ಬದಲು ಹೋಗಿ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅವ್ರದ್ದು ಏನೋ ಗ್ರೀನ್ ಕಲರ್ ಡ್ರೆಸ್ ಕೋಡ್ ಅಂತೆ, ಅದಕ್ಕೆ ಈ ಗ್ರೀನ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಸಮ್ವೇರ್ ಮ್ಯಾಚಸ್.
ನಮ್ಮಪ್ಪ ಊಟ ಮಾಡ್ತಾ ಇದ್ದಾರೆ. ಇವತ್ತು ಸೀಗಡಿ ಸಾರು, ಡ್ರೈ ಪ್ರಾನ್ಸ್. ಆಯ್ತಾ ನಿಮ್ಮ ಮಗಂದು? ಹೆಂಗಿತ್ತಪ್ಪಾಜಿ? ಚೆನ್ನಾಗಿತ್ತು. ನನ್ನ ಬಾಯಿಗೆ ಹಾಕೋ ಸಪ್ಪೆ. ಬಾ ಮಗನೇ. ಯಾ ಗುಡ್, ಆಸಮ್. ಕಮ್, ಮೊಬೈಲ್ ನಾಟ್ ರಿಕ್ವೈರ್ಡ್, ಕಮ್ ಬೈಬ್ಸ್. ಹಾ, ಊಟ ಮಾಡ್ಕೊ ಅವಾಗಪ್ಪ. ಗೈಸ್ ಲೇಟಾಗಿ ಹೋದ್ರೆ ಫೈನ್ ಆಗ್ತಾರಂತೆ. ದುಡ್ಡ ಎತ್ತದ್ ನೋಡಿ ಯಾರಿಗೆ ಬರುತ್ತೆ ಅಂತ ಇಟ್ಕೊಂಡು ಎತ್ತಾರೆ. ಹಾ, ಓ ಫಸ್ಟು ಅವೆಲ್ಲ ಮಾಡಾದ್ಮೇಲೆ ಊಟನಾ? ಊಟ ಬರುತ್ತೆ, ಊಟ ಆದ್ಮೇಲೆ ಮಾಡ್ತಾರೆ. ಹೋಗು ಬೇಗ ಹೋಗು. ಗೈಸ್ ಊಟ ಕೊಡ್ತಾರೆ ಗೈಸ್, ನಾನ್ ವೆಜ್ ಊಟ. ಬನ್ನಿ ಹೋಗೋಣ. ಬಂದ್ಮೇಲೆ ಹೇಳ್ತೀನಿ ಏನಂತ. ಊಟಕ್ಕೋಸ್ಕರ ಹೋಯ್ತಿದ್ಯಪ್ಪ. ಬೈಕ್ ಹಾಕ್ಲಾ? ಏ ಬಾ, ನಾನು ನೆಡ್ಕೊ ಬರ್ತೀನಿ. ನಾನು ನಡಿತೀನಿ ಬಾ. ಏನು ಪುಟ್ಟ ಇಷ್ಟು ದೂರ ನಡಿಲಿಲ್ಲ ಅಂದರೆ? ಕೀ ತಗೊಂಡೆ. ಊಟಕ್ಕೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು, ಆಮೇಲೆ ಮಟನ್ ಸಾರು, ರಾಗಿ ಮುದ್ದೆ ಇಷ್ಟಿತ್ತು ಗೈಸ್. ಈ ಕಿಟಿ ಪಾರ್ಟಿ ಅಂದರೆ ಒಂದು 14-15 ಜನ ಹೆಂಗಸ್ರುಗಳು ಸೇರ್ಕೊತಾರೆ. ತಿಂಗಳ ಇಷ್ಟು 2,000ನೋ 3,000ನೋ ಈ ರೀತಿ. ಇವ್ರದ್ದು 3,000 ರೂಪಾಯಿ ತಿಂಗಳಿಗೆ. ಅಲ್ಲಿ ಏನು 15 ಜನ ಇರ್ತಾರಲ್ಲ ಅವ್ರದ್ದೆಲ್ಲರದ್ದು ಹೆಸರು ಬರೆದ್ಬಿಟ್ಟು ಚೀಟಿ ಹಾಕ್ತಾರೆ. ಯಾರ ಹೆಸರು ಬರುತ್ತಲ್ಲ ಅವರು ಮುಂದಿನ ತಿಂಗಳು ಊಟನ ಈ ರೀತಿ ಮಾಡಿಸ್ಬೇಕು. ಆ್ಯಂಡ್ ಅವ್ರ ಮನೆ ಎಲ್ಲರೂ ಸೇರ್ತಾರೆ, ಅಲ್ಲೇ ಊಟ ಇರುತ್ತೆ. ಆ್ಯಂಡ್ ಇವಾಗೇನು ದುಡ್ಡು ಬರುತ್ತಲ್ಲ ಅದೆಲ್ಲ ಅವರಿಗೆ ಕೊಡ್ತಾರೆ. ಸೊ ಈ ರೀತಿಯಾಗಿದೆ ಈ ಕಿಟಿ ಪಾರ್ಟಿದು ಏನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಊಟ ಎಲ್ಲ ಆದಮೇಲೆ ಆಟಗಳು ಆಡ್ತಾರೆ. ಹೌಸಿ ಆಟ ಆಡಿಸಿದ್ರು. ನಾನು ಗೆದ್ದೆ, ನನಗೂ 100 ರೂಪಾಯಿ ಬಂತು. ಆ್ಯಂಡ್ ನನಗೆ ಅರ್ಜೆಂಟ್ ಬ್ಯಾಂಕಿಂದ ಏನೋ ಕೆಲಸ ಇತ್ತು, ಸೊ ಹಾಗಾಗಿ ಬಂದುಬಿಟ್ಟೆ. ಹಾಯ್, ಡ್ರೆಸ್ ಚೇಂಜ್ ಮಾಡ್ತೀನಿ ಅಂದೆ. ಅಮ್ಮಮ್ಮ ಬರ್ತೀನಿ ಅಂತೂ ಬರಲೇ ಇಲ್ಲ. ಗೈಸ್ ಮನೆಗೆ ಬಂದೆ. ಗೈಸ್ ಮನೆಗೆ ಬಂದೆ. 100 ರೂಪೀಸ್ ಪ್ರೈಸ್ ಬಂದಿದೆ ನನಗೆ ಹೌಸಿಲಿ. 100 ರೂಪೀಸ್. 1 ಲೈನ್, ಸೆಕೆಂಡ್ ಲೈನ್ ಆಗಿತ್ತು. ಫಸ್ಟ್ ಲೈನ್ ಅಲ್ಲ, ಸೆಕೆಂಡ್ ಲೈನ್. ಸೊ ಅಮ್ಮಮ್ಮ ಇವನು ಕರೆದಿದ್ದಕ್ಕೆ ಬಂದೆ, ಇಲ್ಲ ಇನ್ನೊಂದು ಆಟ ಆಡ್ತಾ ಇದ್ದೆ. ಮತ್ತು ನಂಗೆ ಇಂಟರ್ನೆಟ್ ಬೇಕಿತ್ತು, ಅಲ್ಲಿ ಯಾರ್ದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಕೊಡಿಲಿ ಅಮ್ಮ ಮುಂದೆ ಫೋನ್. ಅಮ್ಮಮ್ಮನ ಹತ್ರ ಇದೆ. ಗೈಸ್ ನಮ್ಮ ಚಿಂಟುಗೆ ಸ್ವಲ್ಪ ಕಾಲು ಉಳುಕ್ಬಿಟ್ಟಿದೆ. ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಬನ್ನಿ ಹೋಗೋಣ. ಸರ್ ಕಾಲು ಉಳುಕಿದೆ ನಿನ್ನೆ. ಇಲ್ಲ ನಿನ್ನೆ ಬರಲಿಲ್ಲ, ನಿನ್ನೆ ರಾತ್ರಿ ಸಂಜೆ ಮಾಡ್ಕೊಂಡ. ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಹಾಂ ತಗೊಳ್ಳಿ. ಏನಾದ್ರು ಕಡಿಮೆ ಆಗಿಲ್ಲ ಅಂದರೆ ಒಂದು ಎಕ್ಸ್ರೇ ಮಾಡಿಸಿ. ಸರಿ. ಆಮೇಲೆ ಒಂದು ಜೆಲ್ ಬರ್ಕೊಟ್ಟಿರ್ತೀನಿ. ಜಸ್ಟ್ ನಮಗೆ ಸೌರ್ಬೇಕು, ಅದನ್ನು ತಿಕ್ಕಬಾರ್ದು. ನಿಧಾನಕ್ಕೆ ಹಂಗೆ ಸೌರಿ. ಸರಿ. ಹೌದು ಸರ. ಇಲ್ಲಿ ಸಿಗಲ್ಲ ಜೆಲ್ಲು. ಮಾರ್ನಿಂಗ್ ಟೈಮ್ ಆಗಿ ಆ ಕಡೆ ಇರ್ಬೋದು, ಇಷ್ಟೊತ್ತೊಂದು ಸಿಗಲ್ಲ. ಮಾತ್ರ ಎಲ್ಲ ಇಸ್ಕೊಳ್ಳಿ. ಸರಿ. ರೀತಿ ಇಲ್ಲಿ ಹೋಗ್ತಿದ್ದೆ ನಾನು. ಯಾವಾಗ ಭೇದಿ ಮಾಡಿಸ್ಕೋಬೇಕು ಅಂತ ಬಂದ್ಬಿಟ್ಟು. It's a close. Where shall I take? Maybe in emergency itself we need to take Magde. ಕಮಂಗಿ You go. If it is open. ಕ್ಲೋಸ್ ಮಾಡೈತಿ. ನಾನು ಕೂತ್ರೆ ನಾನು ತಗೊಬರ್ತೀನಿ. ಇಲ್ಲ ನಾನು ಬರ್ತೀನಿ. ಏಕೆ? ನನ್ನ ಕೈಲಿ ಆಗಲ್ಲ, ಒಬ್ಬನೇ ಇರಲ್ಲ ಮನೆಯಲ್ಲೂ. ಆಗ ಅಪ್ಪಾಜಿ ಜೊತೆ ಬಂದಿದ್ರೆ ಎಲ್ಲ ಓಪನ್ ಇರೋದು. ನನಗೆ ಏನಿರಬೇಕು.
ತೆಗಿಯಕ್ಕೆ ಬಂದರೆ ನನಗೆ ನಮ್ಮ ಅಪ್ಪನ ಕೈ ಆದರೂ ಹಿಡ್ಕೋಬೋದು. ಅಪ್ಪಾಜಿ ಕೈ ಇಟ್ಕೊಳಲ್ಲ ನೀನು? ಅಲ್ಲಿ ಅಪ್ಪಾಜಿ ಅಲ್ಲಿ ತೆಗಿಸ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಒಬ್ಬರು ಕೈ ಹಿಡಿಸ್ಕೊಳಕ್ಕೆ ಬೇಕಲ್ಲ ನನಗೆ. ನೀವೇ ಮಾಡಿಸ್ತಾ ಇರ್ತೀಯ, ಅಪ್ಪಾಜಿ ಕೈ ಹಿಡ್ಕೊಳಕ್ಕಾಗುತ್ತೆ. ಅದಕ್ಕೆ ಇಬ್ಬರು ಇರಬೇಕು. ನನ್ನ ಮಗ ಇದ್ದಾನಲ್ಲ ಅಸಾಮಾನ್ಯ ಗೈಸ್. ಅವನಿಗೆ ಎಲ್ಲೋದ್ರೂ ಏನೇ ಮಾಡಿದ್ರು ಯಾವುದಕ್ಕೆ ಆದರೂ ಸರಿ ಜೊತೆಯಲ್ಲಿ ಅಮ್ಮ ಇರಬೇಕು. ಅಮ್ಮ ಅಂದರೆ ಅಷ್ಟು ಪ್ರೀತಿ, ಅದೇ ನಂಗೆ ತುಂಬ ಇಷ್ಟ. ಗೈಸ್, ನಮ್ಮಪ್ಪ ಫ್ರೂಟ್ ಸಲಾಡ್ ಮಾಡಿದ್ದಾರೆ. ಮೇಜರ್ ಫ್ರೂಟ್ ಬಂದು ವಾಟ್ ಇಸ್ ದಿಸ್ ಗೈಸ್, ಪಪ್ಪಾಯ ಬನಾನಾ ಮತ್ತು ಆ್ಯಪಲ್ ಹಾಕಿದ್ದಾರೆ. ಆ್ಯಪಲ್ ಬನ್ನಿ ತಿನ್ನೋಣ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಹಾಂ, ಕಿಟ್ಟಿ ಪಾರ್ಟಿ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಿದೆ. ಈ ಕಿಟ್ಟಿ ಪಾರ್ಟಿ ಒಂಥರ ಚೆಂದ ಗೈಸ್. ಯಾಕೆ ಹೇಳಿ, ಎಲ್ಲ ಹೆಂಗಸರು ಸೇರ್ತಾರೆ. ಅಯ್ಯೋ ದೇವ, ಎಷ್ಟು ಮಾತಾಡ್ತಾರೆ ಗೊತ್ತಾ. ನಾನೇನು ಮಾತಾಡಲಿಲ್ಲ ಗೈಸ್, ಸೈಲೆಂಟಾಗಿದ್ದೆ. ನಿಮಗೆಲ್ಲ ಗೊತ್ತಲ್ಲ, ನಾನು ಔಟ್ಸೈಡ್ ಹೋದರೆ ನಿಜನೂ ಏನೂ ಮಾತಾಡಲ್ಲ. ನಾನು ನಿಮ್ಮ ಮುಂದೆ ಇಷ್ಟು ಮಾತಾಡ್ತೀನಿ ಅಲ್ಲ, ಹೊರಗಡೆ ಹೋದರೆ ನಂಗೆ ಏನೂ ಮಾತಾಡಲ್ಲ. ಯಾಕೆ ಹೇಳಿ, ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ನಾನೊಂದು ಮಾತಾಡಿ ಎಲ್ಲಿ ಅವ್ರ ಮನಸ್ಸಿಗೆ ಹರ್ಟ್ ಆಗ್ಬೋದು ಅಂದ್ಬಿಟ್ಟು ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ನಂದೆಷ್ಟಿರುತ್ತಲ್ಲ ಅಷ್ಟೇ ನೋಡ್ಕೋತೀನಿ. ಆ್ಯಂಡ್ ಬೇರೆಯವ್ರದಕ್ಕೆ ನಾನು ಮೂಗು ತೂರ್ಸೋಕ್ಕೆ ಹೋಗಲ್ಲ. ಅದು ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಅದನ್ನು ತುಂಬ ಏನದು ನೋಡ್ತೀನಿ, ನೋಡಿ ತಿಳ್ಕೊತೀನಿ. ತಪ್ಪು ಸರಿ ನಾನೇ ಅನಲೈಸ್ ಮಾಡ್ಕೋತೀನಿ. ಆದರೆ ಅವರಿಗೆ ಹೇಳೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಅಲ್ಲಿ ಥರ್ಡ್ ಪರ್ಸನ್ ಆಗಿರ್ತೀನಿ. ಆ್ಯಂಡ್ ನನಗಲ್ಲಿ ಹೇಳೋ ರೈಟ್ಸ್ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಹೇಳ್ಬೋದು, ಆದರೂ ಸಹ ನಾನು ಹೇಳಲ್ಲ. ಬಿಕಾಸ್ ನನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು. ಆ್ಯಂಡ್ ನನಗದೇ ಮೇಯ್ನ್ ಇಂಟೆನ್ಷನು. ಸೊ ನನ್ನ ಲೈಫಲ್ಲಿ ನನಗಿರೋದೇ ಹೀಗೆ. ಬೇರೆಯವ್ರಿಗೆ ಹರ್ಟ್ ಮಾಡೋದು ಅಂದರೆ ನನಗಿಷ್ಟ ಆಗಲ್ಲ. ಬಟ್ ಇಟ್ಸ್ ಇನ್ನೆವಿಟೇಬಲ್, ಸಮ್ಟೈಮ್ಸ್ ಮಾಡೇ ಮಾಡ್ತೀನಿ. ಹಾಗನ್ಬಿಟ್ಟು ಯಾವಾಗಲೂ ಇದೇ ರೀತಿ ಸಾಧು ಥರ ಇರಲ್ಲ. ಎಲ್ಲಿ ನಾನು ಸ್ಟ್ಯಾಂಡ್ ತೊಗೋಬೇಕು, ಎಲ್ಲಿ ಜೋರಾಗಿ ಮಾತಾಡಬೇಕು, ಎಲ್ಲಿ ಫೈಟ್ ಮಾಡಬೇಕು, ಅಲ್ಲಿ ಮಾಡೇ ಮಾಡ್ತೀನಿ. ಬಟ್ ನನ್ನದಲ್ದಿರೋ ಕಡೆ ನಾನು ಫೈಟೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ತುಂಬ ಜಗಳ ಗಂಟೆ ಗಾಯ್ಸ್, ಇದನ್ನು ಹೇಳ್ತೀನಿ. ಅಷ್ಟೇ ಸೈಲೆಂಟು ಸಹ. ಮಧ್ಯಾಹ್ನ ಕಿಟ್ಟಿ ಪಾರ್ಟಿ ಹೋಗಿದ್ದೆ ಅಲ್ಲ. ಆ್ಯಕ್ಚುಲಿ ಕಿಟ್ಟಿ ಪಾರ್ಟಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಂಗಿಲ್ಲ. ಆದರೆ ನಾನು ಹೋಗಿರೋ ಕಿಟ್ಟಿ ಪಾರ್ಟಿ ನಮ್ಮ ನೆಂಟ್ರದೇ ಆಗಿತ್ತು. ಹಾಗಾಗಿ ನಮ್ಮ ಚಿಂಟುನು ನಾನು ಕರ್ಕೊಂಡು ಹೋಗಿದ್ದೆ. ಅದರ್ವೈಸ್ ಚಿಲ್ಡ್ರನ್ಸ್ ನಾಟ್ ಅಲೋಡ್ ದೇರ್. ಅಷ್ಟೆಲ್ಲ ತಿಂದು ಬಂದಿದ್ದಾನೆ. ಆದರೂ ಸಹ ಅವನಿಗೆ ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ವಂತೆ. ಅದಕ್ಕೇ ಶವರ್ಮ ರೋಲ್ ತಿನ್ನಬೇಕು ಅಂದ್ಬಿಟ್ಟು ಹೋಗಿ ತೆಗೆಸ್ಕೊಂಡು ಬಂದಿದ್ದಾನೆ. ಗೈಸ್, ನಾನು ಸಿಗಡಿ ಸಾರು ಊಟ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅದೇ ಹೇಳ್ತಾರೆ, ಮಗಂಗೆ ಏನು ಬೇಕಲ್ಲ ಎಲ್ಲ ಹ್ಞೂ ಅನ್ನು ಈಗಿನ ತಿಂದಿದ್ದಾನೆ, ಬೇಕಿತ್ತ ಅದು ಔಟ್ಸೈಡ್ ಫುಡ್ಡು ಅಂತ ಹೇಳ್ತಾರೆ. ನಾನು ನನ್ನ ಮಗ ಅಲ್ವಾ, ಹೋಗಲಿ ಬಿಡಮ್ಮ ಅಂತ ಹೇಳ್ತೀನಿ. ಆ್ಯಂಡ್ ಮನೇಲಿ ನಮ್ಮ ಅಪ್ಪಂಗೆ ಆಮ್ಲೆಟ್ ಮಾಡಿಕೊಡ್ತಾ ಇದ್ದಾನೆ ನೋಡಿ. ಆ್ಯಂಡ್ ಅವನಿಗೂ ಸಹ ಮಾಡ್ಕೋತಾ ಇದ್ದಾನೆ, ನಮ್ಮ ಅಮ್ಮಂಗೂ ಸಹ ಮಾಡಿಕೊಟ್ಟ. ನನ್ನ ಮಗ ಹಾಗೇ ಎಲ್ರಿಗೂ ಮಾಡ್ಕೊಡೋಕ್ಕೆ ತುಂಬ ಇಷ್ಟಪಡ್ತಾನೆ. ಎಷ್ಟು ಪ್ರೀತಿಯಿಂದ ಮಾಡಿಕೊಡ್ತಾ ಇದ್ದಾನೆ ನೋಡಿ. ಪೆಪ್ಪರ್ ಆಮ್ಲೆಟು, ಆಫ್ ಬಾಯ್ಲ್ ಆಮ್ಲೆಟ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಅಪ್ಪಂಗೂ ಇಷ್ಟ ಅವನ ಜೊತೆ ಮಾಡಿಸ್ಕೊಂಡು ತಿನ್ನೋದು ಅಂದರೆ. ನೋಡು ನನ್ನ ಮೊಮ್ಮಗ ಏನೇನೆಲ್ಲ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಚಂದ. ಇನ್ನೊಂದು ಅಪ್ಪಾಜಿಗೆ ಮಾಡಿಬಿಡ್ತೀನಿ. ಒಬ್ಬೊಬ್ರಂಗೆ ಮುಗಿಸ್ಬಿಡೋದು. ಒಟ್ಟಿಗೆ ಕೊಟ್ಬಿಡು. ಇದು ಒಂದೊಂದು ಕೊಟ್ಟರೆ ಕೊಟ್ಟ ಅನ್ಸಲ್ಲ. ನಮ್ಮ ಚಿಂಟುನ ಅಬ್ಸರ್ವ್ ಮಾಡಿದ್ರಾ, ಏನು ಹೇಳಿ? ಎಸ್, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದಾನೆ ನೋಡಿ. ಹ್ಯಾಂಡ್ ಗ್ಲೌಸ್ ಇಲ್ದೇ ಅವನು ಏನೂ ಮಾಡ್ತಾನೇ ಇಲ್ಲ ಗೈಸ್. ಇತ್ತೀಚೆಗೆ ಇದು ಬೇರೆ ಕಲ್ತ್ಬಿಟ್ಟವನೇ. ಏನದು ತುಂಬ ಪ್ರೊಫೆಷನಲಿಸ್ಟ್ ಆಡೋ ಥರ ಆಡ್ತಾನೆ. ನನ್ನ ಕೈಯೆಲ್ಲ ಗಲೀಜು ಆಗೋಂಗಿಲ್ಲ. ಆಮೇಲೆ ಅದಾಗುತ್ತೆ ಇದಾಗುತ್ತೆ ಅಂದ್ಕೊಂಡು ದೇವ. ಸೊ ನಾನು ಇದ್ದಿದ್ರಲ್ಲಿ ಮಾಡಿಬಿಟ್ಟ ಅಂದರೆ ಇಲ್ಲ ಇವೆಲ್ಲ ಇರಬೇಕು ಅಮ್ಮ, ನಿಂಗೆ ಗೊತ್ತಾಗಲ್ಲ ಅಮ್ಮ ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆಂದ ಮಾಡ್ತಾ ಇದ್ದಾನೆ. ನನ್ನ ಡಬಲ್ ರೋಸ್ಟ್, ಡಬಲ್ ಸೈಡ್. ಫಸ್ಟು ನೀವು ಆಫ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಕೊನೆಯದೆಲ್ಲ ಹಾಕ್ಬಿಡು. ಬೇಡ, ನೀನು ಮಾಡ್ತೀನಿ. ನೀನು ಕೊಡ್ಬಾ. ಸ್ಪೂನ್ ಕೊಡಬೇಕಲ್ಲ. ನಾನು ನಿನ್ನ ಕ್ಯಾಪ್ಚರ್ ಮಾಡು, ಚೆನ್ನಾಗಿ ಮಾಡ್ತೀನಿ ಡಿಫ್ರೆಂಟಾಗಿ. ನೋಡಿ ನಿಮ್ಮ ಮೊಮ್ಮಗ ಮಾಡಿಕೊಟ್ಟಿರೋದು. ಇವ್ರು ತಾಳುವ ಇನ್ನೂ ಸ್ವಲ್ಪ ಮೊಮ್ಮಗನೇ ಬಾ.
ಕರೆಕ್ಟಾಗೆ ಬಂತಲ್ಲೋ. ಹೊಡೆದೇ ಹೋಯ್ತು. ಅಮ್ಮಗೆ ಅಂತ ಪ್ರೀತಿಯಿಂದ ಮಾಡ್ತಾ ಇದೆಯಮ್ಮ. ಅಮ್ಮಮ್ಮ ಮೊಟ್ಟೆನೆ ಕೊಟ್ಬಿಡು. ಅಮ್ಮಮ್ಮಗೆ ಮೊಟ್ಟೆನ ಹಿಂಗೆ ತಲೆ ಮೇಲೆ ಇಡುತ್ತೆ, ಮೊಟ್ಟೆ ತಗೊಂಡೋಗಿ ತಲೆ ಮೇಲೆ ಕುಕ್ಕು. ನನಗೆ ಆ್ಯಕ್ಚುಲಿ ಊಟ ಮಾಡೋ ಮನಸ್ಸೇ ಇರಲಿಲ್ಲ. ಆದರೆ ನಮ್ಮಮ್ಮ ಸೀಗಡಿ ಸಾರು ಹೇಗೆ ಮಾಡಿದ್ದಾರೆ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಇನ್ನು ಆಮ್ಲೆಟ್ ತಿನ್ನೋಕ್ಕೂ ಮನಸ್ಸಿರಲಿಲ್ಲ. ಆದರೆ ನನ್ನ ಮಗ ಬಿಡಲಿಲ್ಲ. ಅಮ್ಮ ನಾನು ಮಾಡ್ತಾಯಿರೋ ಆಮ್ಲೆಟು ನೀನೇ ತಿಂದಿಲ್ಲ ಅಂದರೆ ಹೆಂಗಮ್ಮ ಅಂತ ಹೇಳಿ ಹಿಂಸೆ ಮಾಡಿ ಹಾಕ್ಕೊಟ್ಟ. ಸೊ ಬನ್ನಿ ಊಟ ಮಾಡೋಣ. ಈ IPL ಕ್ರಿಕೆಟ್ ಬೇರೆ ನಡೀತಾ ಇದೆಯಾ, ಅಲ್ಲಿ ನಮ್ಮಪ್ಪ ಮ್ಯೂಟು ಸಹ ಮಾಡ್ತಾ ಇಲ್ಲ ನೋಡಿ. ಈ ರೀತಿ ಆಗುತ್ತೆ, ಫುಲ್ಲೆಲ್ಲ TV ಸೌಂಡು. ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಂತೂ ಎಂತೂ ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ಲ, ಹೇಗಿತ್ತು ಅಂತ ನೀವೇ ಹೇಳಬೇಕು. ನನಗಂತೂ ಖುಷಿ ಆಯಿತು, ಯಾಕೆಂದರೆ ಅಪರೂಪಕ್ಕೊಂದು ಕಿಟ್ಟಿ ಪಾರ್ಟಿ ಅಟೆಂಡ್ ಮಾಡಿದೆ ಅಲ್ಲ. ನಮ್ಮಮ್ಮ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಲ್ಲ, ತುಂಬ ವರ್ಷದಿಂದನೇ ಕಿಟ್ಟಿ ಪಾರ್ಟಿ ಅಟೆಂಡ್ ಮಾಡ್ತಾ ಇದ್ದಾರೆ. ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ ಡೈರೆಕ್ಟಾಗಿ ಹೇಗಿರುತ್ತೆ, ಹೇಗೆ ಅಲ್ಲಿ ಯಾರ್ಯಾರು ಅಂತ. ಸೊ ಇವತ್ತು ನೋಡ್ದಂಗಾಯಿತು, ಅಲ್ಲಿ ಹೋಗಿ ಊಟ ಮಾಡ್ದಂಗಾಯಿತು ಅಷ್ಟೇ. ಸೊ ಖುಷಿ ಆಯಿತು. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೀವೇ ಹೇಳಬೇಕು. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಗುಡ್ ನೈಟ್ ಗೈಸ್, ಶುಭರಾತ್ರಿ. ನಮಗೆಲ್ಲ ಮಾಡಿಕೊಟ್ಟ, ಅವ್ನು ತಿಂದಿಲ್ಲ ಅಂದರೆ ಆಗುತ್ತಾ? ಸೊ ಅವನಿಗೂ ಸಹ ಮಾಡಿಕೊಂಡು ತಿಂತಾ ಇದ್ದಾನೆ. ಆ್ಯಂಡ್ ಅವ್ನು ಮಾಡಿಟ್ಟಿರೋ ಗಲೀಜೆಲ್ಲ ಕ್ಲೀನ್ ಮಾಡಬೇಕಲ್ಲ. ಸೊ ಇವಾಗ ಹೋಗಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೋತೀನಿ ಗೈಸ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.